ನಮಸ್ತೆ. ಭಾನುವಾರದ ಮಿನಿ ಬ್ಲಾಗು. ಬೆಳಗ್ಗೆನೆ ನಮ್ಮ ಮನೆಗೆ ಪಾರ್ಸೆಲ್ ಬಂತು. ಏನಪ್ಪ ಇದು ಪಾರ್ಸೆಲ್ ಅಂತ ನಮ್ಮಮ್ಮ ಸೀರಿಯಸ್ ಆಗಿ ಓಪನ್ ಮಾಡ್ತಾಯಿದ್ರು. ನೋಡಿದ್ರೆ ಬಿಸಿ ಬಿಸಿ ಮಲ್ಲಿಗೆ ಇಡ್ಲಿನ ಚೈತ್ರ ಮೇಡಮು ನಮಗೋಸ್ಕರ ಪ್ರೀತಿಯಿಂದ ಅವರು ಕಳಿಸಿಕೊಟ್ರು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇಡ್ಲಿ ಅಂತೂ ತುಂಬಾ ಚೆನ್ನಾಗಿತ್ತು. ನಮ್ಮಮ್ಮನಿಗಂತೂ ಫೇವ್ರೇಟ್ ಇಡ್ಲಿ. ಅವ್ರು ಯಾವಾಗಲೂ ಅಷ್ಟೇ ಎಲ್ಲಾದರೂ ಹೊರ್ಗೋಗಿ ಬಂದರೆ ಇಡ್ಲಿ ತಂದುಕೊಡು ಅಂತಿದ್ರು. ಅವರು ಮಲ್ಲಿಗೆ ಇಡ್ಲಿ ನೋಡಿ ಅಂತೂ ತುಂಬಾ ಖುಷಿಯಾದರು. ನಮ್ಮಮ್ಮ ಇವಾಗ ಇಡ್ಲಿನ ಟೇಸ್ಟ್ ಮಾಡ್ತೀನಿ ಅಂತ ಅವರು ಇವಾಗ ಆಲ್ರೆಡಿ ತೊಗೊಂಡ್ರು. ನೋಡೋಣ ಇವರು ಟೇಸ್ಟ್ ಮಾಡಿ ಏನು ಹೇಳ್ತಾರೆ ಅಂತ. ಆದ್ರೂ ನಮ್ಮ ಅಮ್ಮನಿಗೆ ಇಡ್ಲಿ ಅಂದರೆ ತುಂಬಾ ಇಷ್ಟ. ಮಂಜಮ್ಮನವರೇ, ಇಡ್ಲಿ ಹೇಗಿತ್ತು? ಸೂಪರಾಗಿತ್ತು, ಚೆನ್ನಾಗಿತ್ತು. ತಿಂತಾ ಇದ್ದರೆ ಬಾಯಿ ನೀರು ಬರ್ತಾನೆ ಇತ್ತು. ವಾವ್ ನಮ್ಮ ಅಮ್ಮನಿಗಂತೂ ತುಂಬ ಇಷ್ಟ ಆಯಿತು ಇಡ್ಲಿ. ನಾನು ಕೂಡ ಟೇಸ್ಟ್ ಮಾಡೋಣ ಅಂಥೇಳಿ ನಾನು ಕೂಡ ಟೇಸ್ಟ್ ಮಾಡಿದೆ. ವಿಡಿಯೋ ಕಾಲಲ್ಲಿ ನನ್ನ ಮಗಳು ಕೂಡ ನೋಡ್ತಾ ಇದ್ಲು. ಹಾಗಾಗಿ ಅವಳಿಗೂ ಕೂಡ ನಾನು ಇಡ್ಲಿ ತಿನ್ನು ಅಂತ ಹೇಳಿ ಹಾಗೆ ತೋರಿಸ್ತಾ ಇದ್ದೆ. ಇಡ್ಲಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಬೆಳಗ್ಗಿನ ತಿಂಡಿ ನಮ್ಮ ಮನೆಯಲ್ಲಿ ಮಲ್ಲಿಗೆ ಇಡ್ಲಿ. ತುಂಬ ದೂರದಿಂದ ನಮ್ಮ ಮನೆಗೆ ಅವರು ಕಳಿಸ್ಕೊಟ್ಟಿದ್ರು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇಡ್ಲಿ ಅಂತೂ ಸೂಪರಾಗಿದೆ. ಥ್ಯಾಂಕ್ ಯು ಸೋ ಮಚ್. ಇಡ್ಲಿನ ತಿಂದು ಆದಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ ಒಂದು ಫ್ಯಾಷನ್ ಶೋ ಮಾಡೋಣ ಅಂಥೇಳಿ ನಾನು ಸೀರೆನ ಉಟ್ಕೊಂಡು ಬಂದು ನಮ್ಮ ಅಮ್ಮಂಗೆ ತೋರಿಸ್ತಾ ಇದ್ದೆ. ಅಮ್ಮ ವೀಡಿಯೋನ ಮಾಡ್ತಾಯಿದ್ರು. ಒಂದೊಂದು ಸ್ಯಾರಿನೂ ಕೂಡ ನನಗೆ ತುಂಬಾ ಇಷ್ಟ ಆಗ್ತಾಯಿತ್ತು. ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿತ್ತು. ನಮ್ಮಮ್ಮ ಹಂಗೆ ನಿಂತ್ಕೋ ಹಿಂಗೆ ನಿಂತ್ಕೋ ಅಂತೆಲ್ಲ ಹೇಳ್ತಾಯಿದ್ರು. ಅವ್ರು ಹೆಂಗೆ ಹೇಳ್ತಾರೆ ಹಾಗೆ ನಾನು ಪೋಜ್ ಕೊಡಬೇಕಿತ್ತು. ಹಾಗಾಗಿ ನಾನು ಅವ್ರಿಗೆ ಪೋಜ್ ಕೊಡ್ತಾಯಿದ್ದೆ. ಅವರು ವೀಡಿಯೋ ಮಾಡ್ತಾನೇ ಇದ್ದರು. ನೆಕ್ಸ್ಟು ನನ್ನ ಹತ್ರದಿಂದ ಬಂದು ಹಾಗೆ ಹೋಗು ಅಂದರು. ಸರಿ ಅಂತ ಈ ಸೀರೆನೂ ಉಟ್ಕೊಂಡು ಬಂದೆ. ಈ ಸ್ಯಾರಿನೂ ಕೂಡ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ನಮ್ಮಮ್ಮ ನಿಮಗೆಲ್ಲ ಚೆನ್ನಾಗಿ ಕಾಣುತ್ತೆ ಸೀರೆ, ಯಾವುದು ಬೇಡ ಅನ್ನೋಕ್ಕೆ ಆಗ್ತಿಲ್ಲ ಅಂದರು. ಇರಲಿ ಒಂದು ಫೋಟೋನೋ ವೀಡಿಯೋನೋ ಮಾಡಮ್ಮ ಅಂದೆ. ಅವರು ಸುತ್ತ ತಿರುಗು, ಹಿಂಗೆ ತಿರುಗು, ಹಂಗೆ ನಿಂತ್ಕೋ, ಕೂದಲೆಲ್ಲ ತಳ್ಕೊ ಅಂತೆಲ್ಲ ಪ್ರಾಕ್ಟೀಸ್ ಕೊಡ್ತಾಯಿದ್ರು. ನಮ್ಮಮ್ಮ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಹಂಗೆ ನಿಂತ್ಕೋ ಹಿಂಗೆ ನಿಂತ್ಕೋ ಅಂತ. ಅವ್ರು ಹೆಂಗೆ ಹೇಳ್ತಾಯಿದ್ರು ಹಂಗಂಗೆ ನಾನು ಸ್ಯಾರಿ ಉಟ್ಕೊಂಡು ಪೋಸ್ ಕೊಡ್ತಾಯಿದ್ದೆ. ಮತ್ತು ಇನ್ನೊಂದು ಸ್ಯಾರಿನ ಉಟ್ಕೊಂಡು ಬಂದೆ. ನಾನು ಆಲ್ರೆಡಿ ಬರಬೇಕಾದ್ರೇ ನಮ್ಮಮ್ಮ ಕ್ಯಾಮ್ರಾ ಆನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ರು. ನೋಡಿದ್ರೆ ನೀಟಾಗಿ ವೀಡಿಯೋ ಎಲ್ಲ ಮಾಡಿದರು. ಮತ್ತು ನೀನು ಹಂಗೆ ನಿಂತ್ಕೋ ಹಿಂಗೆ ನಿಂತ್ಕೋ ಅಂತ ಅವರು ಹೇಳ್ತಾಯಿದ್ರು. ಅವ್ರು ಹೇಳ್ದಂಗೆ ನಾನು ಕೂಡ ನಿಂತ್ಕೊಂಡೆ. ನಡ್ಕೊಂಡು ಬಾ ಹಾಗೆ ವಾಕ್ ಮಾಡು ಅಂದರು. ಹಾಗೆ ಲೈಟಾಗಿ ವಾಕ್ ಮಾಡಿ ನಿಂತ್ಕೊಂಡೆ. ಇವತ್ತಿನ ನಮ್ಮ ಫ್ಯಾಷನ್ ಶೋ ಹೀಗಿತ್ತು.